ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಜಾಬ್ ಇಂಡಿಯಾ ಚಾನೆಲ್ ಯೂಟ್ಯೂಬ್. ಇವತ್ತಿನ ಈ ಮಾಹಿತಿ ನಿಮಗೆ ಒಂದು ಶೇರ್ ಮಾಡೋಕ್ಕೆ ಬಂದಿದ್ದೀನಿ. ಆಲ್ ಓವರ್ ಇಂಡಿಯಾದಲ್ಲಿ 2025ರಲ್ಲಿ ಯೂನಿಯನ್ ಬ್ಯಾಂಕ್ ಕಡೆಯಿಂದ ಒಂದು ವೇಕೆನ್ಸಿ ಜಾರಿಯಾಗಿದೆ. ಅದುವೇ ಅಪ್ರೆಂಟಿಸ್ ಅಂತ ಪೋಸ್ಟ್ ಇದೆ. ಟೋಟಲ್ ಆಗಿ 2691 ಪೋಸ್ಟು ಖಾಲಿ ಇವೆ. ಇದರಲ್ಲಿ ಇದು ಕೇವಲ ಡಿಗ್ರಿ ಪಾಸ್ ಆಗಿರುವ ಅಭ್ಯರ್ಥಿಗಳಿಗೆ ಮಾತ್ರ ಇದು ಅನ್ವಯಿಸುತ್ತದೆ. ಪದವಿ ಪಾಸ್ ಆಗಿರಬೇಕು. ಈ ಮಾಹಿತಿಯನ್ನು ತಿಳಿಸ್ಕೊಡೋಕ್ಕೆ ನಾನು ನಿಮಗೆ ಅದಕ್ಕಿಂತ ಮುಂಚೆ ನಂದು ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡದೆ ಮರಿಬೇಡಿ ಫ್ರೆಂಡ್ಸ್. ನಿಮ್ಗೆ ಈ ಥರ ಸಪೋರ್ಟ್ ಅವತ್ತು ಇರಲಿ ಅಂತ ನಾನು ನಮಗೆ ಕೇಳ್ಕೊತೀನಿ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಾನು ಮಾಹಿತಿ ತಿಳಿಸ್ಕೊಡ್ತೀನಿ. ಹಲೋ ಫ್ರೆಂಡ್ಸ್, ಬನ್ನಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಒಂದೊಂದಾಗಿ. ಯೂನಿಯನ್ ಬ್ಯಾಂಕ್ ಅಪ್ರೆಂಟಿಸ್ ಆಲ್ ಓವರ್ ಇಂಡಿಯಾ ಒಂದು 2020ರಲ್ಲಿ ಜಾರಿಯಾಗಿದೆ. 2691 ಪೋಸ್ಟ್ಗಳು ಖಾಲಿ ಇವೆ. ಇದರಲ್ಲಿ ಇದು ಹೆಡ್ ಆಫೀಸ್ ಚೆನ್ನೈಯಲ್ಲಿ ಇರುತ್ತೆ. ಇದು ಯೂನಿಯನ್ ಬ್ಯಾಂಕ್ ಆಲ್ ಓವರ್ ಇಂಡಿಯಾದ್ದು. ಓಕೆ, ಇದು ಪೋಸ್ಟ್ ಆಗಿರೋದು 19/2/2025 ಅವಾಗ ಈ ನೋಟಿಫಿಕೇಶನ್ ಜಾರಿಯಾಗಿದೆ. ಟೋಟಲ್ ಆಗಿ ವೇಕೆನ್ಸಿ ನಾ ಹೇಳಿದಂಗೆ 2691 ವೇಕೆನ್ಸಿ ಇಲ್ಲಿ ಇದೆ. ಈ ಅಪ್ಲಿಕೇಶನ್ ನೀವು ಹಾಕೊಂಡ್ರೆ ಒಂಥರ ಎಲ್ಲರಿಗೂ ಒಂದು ಅವಕಾಶವನ್ನು ಕಲ್ಪಿಸುತ್ತದೆ. ಇದಕ್ಕೆ ಅಪ್ಲಿಕೇಶನ್ ಫೀಸ್ ಅಂತ ಎಲ್ಲ ರಿಕ್ವೈರ್ಮೆಂಟ್ ಅಂದ್ರೆ ಎಲ್ಲ ನೋಟಿಫಿಕೇಶನ್ಗಳಿಗೆ ಅಪ್ಲಿಕೇಶನ್ ಫೀಸ್ ಅಂತ ಒಂದು ಇದ್ದೇ ಇರುತ್ತೆ. ಅದೇ ತರ ಈ ಅಪ್ಲಿಕೇಶನ್ಗೆ ಒಂದು ಫೀಸ್ ಅನ್ನು ಕೊಟ್ಟಿದ್ದಾರೆ ಕಾಸ್ಟ್ ವೈಸ್. ಅಂದ್ರೆ ಜನರಲ್ OBC ಕ್ಯಾಂಡಿಡೇಟ್ ಅಭ್ಯರ್ಥಿಗಳಿಗೆ 800 ರೂಪಾಯಿ GST ಪ್ಲಸ್ GST ಅನ್ನು ಹೇಳಿದ್ದಾರೆ. ಅದೇ ತರ ಆಲ್ ಫಿಮೇಲ್ಸ್, ಯಾವುದೇ ಕಾಸ್ಟ್ ಇರಲಿ ಎಲ್ಲ ಫಿಮೇಲ್ಸ್ಗಳಿಗೆ 600 ರೂಪಾಯಿ ಪ್ಲಸ್ GST ಹೇಳಿದ್ದಾರೆ. ಇದೇ ತರಹ SST ಕ್ಯಾಂಡಿಡೇಟ್ ಮೇಲ್ಗಳಿಗೆ 600 ಪ್ಲಸ್ GST ಅಮೌಂಟ್ ಹೇಳಿದ್ದಾರೆ. ಇದೇ ತರಹ PWBD ಒಂದು ಕ್ಯಾಟಗರಿಯ ಅಭ್ಯರ್ಥಿಗಳಿಗೆ 400 ಪ್ಲಸ್ GST ಅಪ್ಲಿಕೇಶನ್ ಫೀಸ್ ಇರುತ್ತದೆ. ನೀವು ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತೆ ತರ ಸ್ಟಾರ್ಟಿಂಗ್ ಡೇಟ್ ಅಪ್ಲೈ ಯಾವಾಗ ಮಾಡ್ಬೋದು ನಾವು ಈ ಅಪ್ಲಿಕೇಶನ್ಗೆ ಡೇಟ್ ಸ್ಟಾರ್ಟ್ ಯಾವಾಗ ಅಪ್ಲೈ ಮಾಡ್ಬೋದು ಅಂದ್ರೆ 19/2/2025 ಸ್ಟಾರ್ಟ್ ಆಗಿರುತ್ತದೆ. ಅದೇ ತರ ಲಾಸ್ಟ್ ಡೇಟ್ ಅಂದ್ರೆ 5/3/2025 ಇದು ಮುಕ್ತಾಯವಾಗುತ್ತದೆ. ಕೇವಲ 16 ದಿವಸ ಈ ಅಪ್ಲಿಕೇಶನ್ಗೆ ಇರುವ ದಿನಗಳು. ಈ ಅಪ್ಲಿಕೇಶನ್ ಹಾಕೋಕೆ ಅಭ್ಯರ್ಥಿಗಳಿಗೆ ಏಜು ಲಿಮಿಟ್ ಆಗಿ 20 ಲಿಮಿಟ್ ಆಗಿರುತ್ತದೆ. ಅದೇ ತರ ಮ್ಯಾಕ್ಸಿಮಮ್ 28 ಆಗಿರುತ್ತದೆ ಲಿಮಿಟು. ಅಂದ್ರೆ 20 ವರ್ಷದಿಂದ 28 ವರ್ಷಕ್ಕೆ ಇರುವ ಅಭ್ಯರ್ಥಿಗಳು, ಕ್ಯಾಂಡಿಡೇಟ್ಸ್ಗಳು ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು. ಈ ಅಪ್ಲಿಕೇಶನ್ ಹಾಕೋಕೆ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಅಂದ್ರೆ ಕ್ಯಾಂಡಿಡೇಟ್ಸ್ಗೂ ಎಲ್ಲ ಗ್ರಾಜುಯೇಟ್ ಆಗಿರ್ಬೇಕು, ಅಂದ್ರೆ ಪದವಿ ಕಂಪ್ಲೀಟ್ ಮಾಡಿರ್ಬೇಕಾಗುತ್ತದೆ. ಅದು ಕೇವಲ 2021ರಲ್ಲಿ ಕಂಪ್ಲೀಟ್ ಮಾಡಿರುವ ಅಭ್ಯರ್ಥಿಗಳಿಗೆ ಮಾತ್ರ ಇಲ್ಲಿ ಅವಕಾಶವಿದೆ. ಅಂದ್ರೆ 2022-2023ರಲ್ಲಿ ಯಾರು ಪದವಿ ಕಂಪ್ಲೀಟ್ ಮಾಡಿದ್ರ ಅವರಿಗೆ ಈ ಅಪ್ಲಿಕೇಶನ್ ಹಾಕೋಕೆ ಅವಕಾಶ ಇಲ್ಲ. 2021ರ ಒಳಗೆ ಯಾರು ಕಂಪ್ಲೀಟ್ ಮಾಡಿದ್ದೀರಾ ಅವರಿಗೆ ಈ ಅವಕಾಶ ಇದೆ ಫ್ರೆಂಡ್ಸ್. ಇದು ನೆನಪಿರಲಿ. ಟೋಟಲ್ ಆಗಿ ಪೋಸ್ಟ್ ಇಲ್ಲಿದೆ ನೋಡಿ ಫ್ರೆಂಡ್ಸ್, ಹೇಳಿದ್ದೀನಿ. ಈ ನೋಟಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳೋದನ್ನ ಬನ್ನಿ, ಪ್ರೊಸೆಸ್ ಯಾವ ತರ ಇದೆ ಅಂತ. ಇಲ್ಲಿ ಕೊಟ್ಟಿದ್ದಾರೆ ಸರ್, ಡೇಟ್ನು ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ನಾನು ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಹೇಳ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಕರ್ನಾಟಕಕ್ಕೆ ನಾನು ನಿಮಗೆ ತಿಳಿಸ್ತೀನಿ. ಕರ್ನಾಟಕ ಇಲ್ಲಿದೆ ನೋಡಿ ಫ್ರೆಂಡ್ಸ್, 13ನೇದು. ಟೋಟಲ್ ಆಗಿ SC ST OBC EWS ಕ್ಯಾಂಡಿಡೇಟ್ಗಳಿಗೆ ಈ ತರ ಪೋಸ್ಟ್ ಇವೆ. ಎಷ್ಟು ಪೋಸ್ಟ್ ಇವೆ, STಗೆ ಎಷ್ಟು, OBCಗೆ ಎಷ್ಟು, STಗೆ ಎಷ್ಟು, EWಗೆ ಎಷ್ಟು ಅಂತ ಪೋಸ್ಟ್ ವೈಸ್ ಇದೆ. ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ. ನಮ್ಮ ಕರ್ನಾಟಕಕ್ಕೆ ಟೋಟಲು 305 ಪೋಸ್ಟ್ ಇವೆ, ಆಲ್ ಕ್ಯಾಟಗರಿ, ಆಲ್ ಕಾಸ್ಟ್ ವೈಸು. ಇಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಏಜು ಎಜುಕೇಶನ್ ನಾನು ಹೇಳ್ದಂಗೆ ಅಂದ್ರೆ ಡಿಗ್ರಿ ಯಾವಾಗ ಕಂಪ್ಲೀಟ್ ಆಗಿರ್ಬೇಕಂದ್ರೆ 1/4/2021 ಒಳಗೆ ಕಂಪ್ಲೀಟ್ ಆಗಿರ್ಬೇಕು. ಇಲ್ಲಿ ತಿಳಿಸಿದ್ದಾರೆ ನೋಡಿ ಫ್ರೆಂಡ್ಸ್. ಗ್ರಾಜುಯೇಷನ್ ಫ್ರಮ್ recognized university institute candidate most have been on after 1/4/2021.
ಜಾಬ್ ಪ್ರೊಫೈಲ್ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಅದು ಏನಂದ್ರೆ ಆಲ್ರೆಡಿ ಯೂನಿಯನ್ ಬ್ಯಾಂಕ್ ವರ್ಕ್ ಮಾಡ್ತಿರೋ ಅಭ್ಯರ್ಥಿಗಳಿಗೆ ಇದು ಅವಕಾಶವಿಲ್ಲ ಅಂತ ಹೇಳಿದ್ದಾರೆ. ಇದು ನಿಮಗೆ ಇದ್ರ ಬಗ್ಗೆ ಒಂದು ಇನ್ನೊಂದು ಮಾಹಿತಿ ಏನಂದ್ರೆ, ಇದು 1 ಇಯರ್ ನಿಮಗೆ ಟ್ರೈನಿಂಗ್ ಫೀಲ್ಡ್ ಇರುತ್ತೆ. 1 ಇಯರ್ ಟ್ರೈನಿಂಗ್ ಫೀಲ್ಡ್ ನಲ್ಲೂ ಸ್ಯಾಲ್ರಿ ಕೂಡ ಬಂದೇ ಬರುತ್ತೆ. 1 ಇಯರ್ ಟ್ರೈನಿಂಗ್ ಫೀಲ್ಡ್ ಕಂಪ್ಲೀಟ್ ಮಾಡಿ ಯಾರು ಜಾಬ್ಗೆ ಹೋಗ್ತೀರಾ ಅವರಿಗೆ ಮುಂದೆ ಸ್ಯಾಲ್ರಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತದೆ. ಇದು ಮೊದಲಿಗೆ ಯಾರು ಸೆಲೆಕ್ಷನ್ ಆಗ್ತೀರಾ ಅಂದ್ರೆ ಎಕ್ಸಾಮ್ ವೈಸ್ ಮೆಡಿಕಲ್ ವೈಸ್ ಒಂದು ಪ್ರೊಸೆಸ್ ಇರುತ್ತೆ. ಅವೆಲ್ಲ ಕಂಪ್ಲೀಟ್ ಮಾಡಿ ಮೆರಿಟ್ ಲಿಸ್ಟ್ ಅಲ್ಲಿ ಲಾಸ್ಟ್ ಯಾರು ಆಯ್ಕೆ ಆಗ್ತೀರಾ ಅವರಿಗೆ ಒಂದು ವರ್ಷದಿಂದ 1 ಇಯರ್ ಟ್ರೈನಿಂಗ್ ಫೀಲ್ಡ್ ಇರುತ್ತೆ. ಆ ಟ್ರೈನಿಂಗ್ ಫೀಲ್ಡ್ ನಲ್ಲಿ 15,000 ವೈಸ್ ಮಂತ್ಲಿ ಪೇಮೆಂಟ್ ಇರುತ್ತದೆ. ನೀವು ಆ ಟ್ರೈನಿಂಗ್ ಫೀಲ್ಡ್ ಕಂಪ್ಲೀಟ್ ಮಾಡಿ ಮುಂದೆ ಮತ್ತೆ ಹಲವಾರು ಪೋಸ್ಟ್ಗಳಲ್ಲಿ ಆಯ್ಕೆ ಆಗ್ಬೋದು. ಇದು ಒಂದು ಮಾಹಿತಿ ಇದೆ, ನೀವು ಚೆನ್ನಾಗಿ ತಿಳ್ಕೊಳ್ಳಿ. ಇದು ಒಂದು ಕಂಪ್ಯೂಟರ್ ಬೇಸ್ ಆಗಿ ಒಂದೇ ಎಕ್ಸಾಮ್ ನಡೆಯುತ್ತೆ. ಎಕ್ಸಾಮ್ ಯಾವ ತರ ಸಬ್ಜೆಕ್ಟ್ ವೈಸ್ ಇರುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ ನೋಡಿ ಫ್ರೆಂಡ್ಸ್. ಟೋಟಲಿ 100 ಮಾರ್ಕ್ಸ್ ಇದೆ. ಜನರಲ್ ಫೈನಾನ್ಸಿಯಲ್ ಒಂದು 25 ಕೇಳ್ತಾರೆ, ಮತ್ತೆ ಜನರಲ್ ಇಂಗ್ಲಿಷ್ ಒಂದು 25 ಕೇಳ್ತಾರೆ. ಅದೇ ತರಹ ಕ್ವಾಂಟಿಟಿ ರೀಸನಿಂಗ್ ಅಪ್ಟಿಟ್ಯೂಡ್ ಒಂದು 25 ಕೇಳ್ತಾರೆ. ಅದೇ ತರ ಕಂಪ್ಯೂಟರ್ ನಾಲೆಜ್ ಒಂದು 25 ಕೇಳ್ತಾರೆ. ಟೋಟಲ್ ಆಗಿ 100 ಮಾರ್ಕ್ಸ್ ಅನ್ನು ಕ್ವಶನ್ ಕೇಳ್ತಾರೆ. ಇದು ಕೇವಲ ಒಂದು ತಾಸಿನ ಎಕ್ಸಾಮ್ ಇರುತ್ತದೆ. ಅದರಲ್ಲಿ ಟೈಮಿಂಗ್ ನೀವು ಇದು ಮಾಡ್ಕೋಬಹುದು. ಈ ಎಕ್ಸಾಮು ನಿಮಗೆ ಲೋಕಲ್ ಲ್ಯಾಂಗ್ವೇಜ್ ಬರಲೇಬೇಕು. ಯಾರು ಜಾಬ್ಗೆ ಅಪ್ಲೈ ಆಗ್ತೀರಾ ಅವರು ಲೋಕಲ್ ಲ್ಯಾಂಗ್ವೇಜ್ ಬಗ್ಗೆ ಚೆನ್ನಾಗಿ ಅವರಿಗೆ ಲ್ಯಾಂಗ್ವೇಜ್ ಗೊತ್ತಿರಬೇಕು, ಬರಲೇಬೇಕು. ಇದು ಮೊದಲಿಗೆ ತಿಳಿದುಕೊಳ್ಳಿ. ಅದೇ ಥರ ಎಕ್ಸಾಮ್ ಪಾಸ್ ಆಗಿ ಒಂದು ಮೆರಿಟ್ ಲಿಸ್ಟ್ ಬರುತ್ತೆ. ಆ ಲಿಸ್ಟ್ ಬಂದಾಗ ನೆಕ್ಸ್ಟ್ಗೆ ಮೆರಿಟ್ ಲಿಸ್ಟಲ್ಲಿ ಬರುವ ಎಲ್ಲ ಅಭ್ಯರ್ಥಿಗಳು ಮೆಡಿಕಲ್ ಎಕ್ಸಾಮಿನೇಷನ್ಗೆ ಪಾಸ್ ಆಗ್ತಾರೆ. ಅಂದರೆ ಮೆಡಿಕಲ್ಗೆ ಹೋಗಬೇಕಾಗುತ್ತದೆ. ಯಾರು ಕ್ಯಾಂಡಿಡೇಟ್ ಹೆಸರು ಇರುತ್ತೆ ಅವರಿಗೆ ಮಾತ್ರ. ಅವರು ಮೆಡಿಕಲ್ ಎಕ್ಸಾಮಿನೇಷನ್ ಪಾಸ್ ಆಗಿ ನೆಕ್ಸ್ಟ್ಗೆ ಫೈನಲ್ ಒಂದು ಕಟ್ ಆಫ್ ಲಿಸ್ಟ್ ಬರುತ್ತೆ. ಅದುವೇ ಅವ್ರದ್ದು ಟ್ರೈನಿಂಗ್ ಫೀಲ್ಡಲ್ಲಿ ಹೋಗುವ ಅಭ್ಯರ್ಥಿಗಳಿಗೆ ಮಾತ್ರ. ಇದು ನೆನಪಿರಲಿ. ಇದು ಯಾರೆಲ್ಲ ಈ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಇಂಟ್ರೆಸ್ಟ್ ಇದೆಯೋ ಅವರಿಗೆ ಹಾಕುವ ಪ್ರೊಸೆಸ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್, ಹೌ ಟು ಅಪ್ಲೈ ಎಲ್ಲ ಪ್ರೊಸೆಸ್ ವೈಸ್ ಎಲ್ಲ ಕೊಡ್ತಿದ್ದಾರೆ, ನೀವು ನೋಡ್ಕೋಬಹುದು. ನಾನು ಈ PDF ಎಲ್ಲ ಸಿಗುತ್ತೆ ಅಂತ ನಾನು ವೆಬ್ಸೈಟ್ ಕೂಡ ಹೇಳ್ತೀನಿ. ಆ ವೆಬ್ಸೈಟ್ ನಲ್ಲಿ ನೀವು ಅಪ್ಲೈ ಕೂಡ ಮಾಡ್ಬೋದು. PDF ಡೌನ್ಲೋಡ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಮಾಹಿತಿ ಇತ್ತು. ಈ ಮಾಹಿತಿ ಯಾರ್ಯಾರಿಗೆ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದೇ ಮರಿಬೇಡಿ ಫ್ರೆಂಡ್ಸ್. ಇದೇ ತರ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗುತ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್, ಧನ್ಯವಾದಗಳು. ಫ್ರೀ ಜಾಬ್ ಅಲರ್ಟ್ ಅನ್ನ ಒಂದು ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಅಲ್ಲಿ ನಿಮಗೆ ಒಂದು ವೆಬ್ಸೈಟ್ ಬರುತ್ತೆ. ಅದಕ್ಕೆ ಕ್ಲಿಕ್ ಮಾಡಿದಾಗ ಯೂನಿಯನ್ ಬ್ಯಾಂಕ್ ಅಂತ ಸರ್ಚ್ ಮಾಡಿ, ಅಲ್ಲಿ ಇದು ನಿಮಗೆ ಲಿಂಕ್ ಓಪನ್ ಆಗುತ್ತೆ. ಓಕೆ, ಧನ್ಯವಾದಗಳು.